ಖಾಕಿ ಅಂದ್ರೆ ಕಾವಲು ಅಥವಾ ಕಲೆಕ್ಷನ್? ಕರ್ನಾಟಕ ಪೊಲೀಸ್ ವ್ಯವಸ್ಥೆಯ ನಗ್ನ ಸತ್ಯ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳೋದ್ರಿಂದ ಈ ವಿಷಯ ಶುರು ಮಾಡ್ತೀನಿ. ಮನುಷ್ಯನಿಗೆ ಅತಿ ದೊಡ್ಡ ಭಯ ಯಾವುದು? ಕತ್ತಲೆನ, ದೆವ್ವನ ಅಥವಾ ಕಾಡು ಪ್ರಾಣಿನ? ನನ್ನ ಪ್ರಕಾರ ಇವತ್ತಿನ ದಿನಗಳಲ್ಲಿ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಮನುಷ್ಯನಿಗೆ, ಅದರಲ್ಲೂ ಬೆಂಗಳೂರಿನಂಥ ಸಿಟಿಯಲ್ಲಿ ಬದುಕೋನಿಗೆ ಇರೋ ಅತಿ ದೊಡ್ಡ ಭಯ ಅಂದರೆ ಖಾಕಿ. ಎಸ್, ಕೇಳೋಕೆ ಆಶ್ಚರ್ಯ ಆಗ್ಬೋದು ಅಥವಾ ಕೋಪನೂ ಬರ್ಬೋದು. ಪೊಲೀಸರು ಅಂದರೆ ರಕ್ಷಕರಲ್ವಾ, ಅವರನ್ನು ನೋಡಿ ಭಯ ಯಾಕೆ ಅಂತ ನೀವು ಕೇಳಬಹುದು. ಆದರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ರಾತ್ರಿ 11 ಗಂಟೆಗೆ ನೀವು ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇರ್ತೀರ. ರಸ್ತೆಯಲ್ಲಿ ಯಾರೋ 4 ಜನ ಕಳ್ಳರು ಅಡ್ಡ ಬಂದರೆ ನೀವು ಅವರನ್ನು ಎದುರಿಸಬಹುದು ಅಥವಾ ಅಲ್ಲಿಂದ ಓಡಿ ಹೋಗ್ಬೋದು. ಆದರೆ ಅದೇ ರಸ್ತೆಯಲ್ಲಿ ಒಂದು ಪೊಲೀಸ್ ಜೀಪ್ ಅಡ್ಡ ಬಂದು ನಿಮ್ಮನ್ನು ನಿಲ್ಲಿಸಿದ್ರೆ ನಿಮ್ಮ ಎದೆ ಒಂದೇ ಕ್ಷಣ ಚಲ್ಲ ಅನ್ನುತ್ತೆ. ನಿಮ್ಮ ಹತ್ರ ಲೈಸೆನ್ಸ್ ಇದ್ರೂ, ಇನ್ಶೂರೆನ್ಸ್ ಇದ್ರೂ, ಹೆಲ್ಮೆಟ್ ಹಾಕಿದ್ರೂ ಮನಸ್ಸಲ್ಲಿ ಒಂದು ನಡುಕ ಶುರುವಾಗುತ್ತೆ. ಅಯ್ಯೋ, ಇವ್ರು ಇನ್ನೇನು ತಪ್ಪು ಹುಡುಕ್ತಾರೋ, ಯಾವ ಕೇಸ್ ಆಗ್ತೀವಿ ಅಂತ ಬೆದರಿಸ್ತಾರೋ, ಜೇಬಲ್ಲಿರೋ ದುಡ್ಡು ಉಳಿಯುತ್ತಾ ಇಲ್ವಾ ಅನ್ನೋ ಆತಂಕ ಶುರುವಾಗುತ್ತೆ. ಯಾಕೆ ಹೀಗಾಯಿತು? ಪೊಲೀಸ್ ಈಸ್ ಯುವರ್ ಫ್ರೆಂಡ್ ಅನ್ನೋ ವಾಕ್ಯ ಬರೀ ಪೊಲೀಸ್ ಠಾಣೆಯ ಗೋಡೆಗಳ ಮೇಲೆ ಮಾತ್ರ ಯಾಕೆ ಉಳಿದಿದೆ? ಜನರ ಮನಸ್ಸಲ್ಲಿ ಯಾಕೆ ಉಳಿದಿಲ್ಲ? ಇವತ್ತು ನಾವು ಮಾತಾಡೋದು ಬರೀ ಲಂಚದ ಬಗ್ಗೆ ಅಲ್ಲ, ಅದು ತುಂಬ ಚಿಕ್ಕ ವಿಷಯ. ಇವತ್ತು ನಾವು ಮಾತಾಡೋದು ಒಂದು ವ್ಯವಸ್ಥೆ, ಒಂದು ಸಿಸ್ಟಮ್ ಹೇಗೆ ಒಳಗಿನಿಂದಲೇ ಕೊಳೆತು ನಾರುತ್ತಾ ಇದೆ ಅನ್ನೋದರ ಬಗ್ಗೆ. ರಕ್ಷಣೆ ಮಾಡಬೇಕಾದ ಕೈಗಳೇ ಕುತ್ತಿಗೆ ಹಿಸುಕೋಕೆ ಬಂದರೆ ನಾವು ಉಸಿರಾಡೋದು ಹೇಗೆ ಅನ್ನೋದರ ಬಗ್ಗೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ನಡೆದ ಘಟನೆಗಳನ್ನು ನೋಡಿದ್ರೆ ನಮಗೆ ಅನಿಸೋದು ಒಂದೇ: ನಾವು ಸುರಕ್ಷಿತವಾಗಿಲ್ಲ. ಬನ್ನಿ, ಇವತ್ತು ಈ ಫಸ್ಟ್ ಕನ್ನಡ ಎಡಿಟರ್ ಸ್ಪೆಷಲ್ನಲ್ಲಿ ಖಾಕಿ ಕವಚದ ಒಳಗಿರೋ ಕರಾಳ ಸತ್ಯವನ್ನು ಪೋಸ್ಟ್ ಮಾರ್ಟಮ್ ಮಾಡಿ ನೋಡೋಣ. ಬನ್ನಿ. ಮೊದಲನೇ ಸೀನ್ ನೋಡೋಣ. ಜಾಗ KP ಅಗ್ರಹಾರ, ಪೊಲೀಸ್ ಠಾಣೆ, ಬೆಂಗಳೂರು. ಪಾತ್ರಧಾರಿ ಇನ್ಸ್ಪೆಕ್ಟರ್ ಗೋವಿಂದರಾಜು. ನೋಡಿ, ಪೊಲೀಸ್ ಠಾಣೆಗೆ ಯಾರಾದರೂ ಸಂತೋಷದಿಂದ ಹೋಗ್ತಾರಾ? ಇಲ್ಲ. ಕಷ್ಟ ಬಂದಾಗ, ಮೋಸ ಹೋದಾಗ, ಬೇರೆ ದಾರಿನೇ ಇಲ್ಲ ಅಂದಾಗ ಜನ ಸ್ಟೇಷನ್ ಮೆಟ್ಟಿಲು ಹತ್ತಾರೆ. ಒಬ್ಬ ಅಮಾಯಕ ಯಾವುದೋ ಒಂದು ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆತ ತಪ್ಪು ಮಾಡಿದ್ದಾನೋ ಇಲ್ವೋ ಅದು ಕೋರ್ಟ್ ತೀರ್ಮಾನ ಮಾಡಬೇಕು. ಆದರೆ ನಮ್ಮ ದೇವರು ಗೋವಿಂದರಾಜು ಅವರು ಏನು ಮಾಡ್ತಾರೆ? ಆ ಬಡವನ ಹತ್ರ ಡೀಲ್ ಮಾಡ್ತಾರೆ. ನೋಡಪ್ಪ, ನಿನ್ನ ಕೇಸಿಂದ ಆಚೆ ತರ್ತೀನಿ, ಆದರೆ ಅದಕ್ಕೆ ಫೀಸ್ ಇದೆ. ಸರ್ಕಾರಿ ಫೀಸ್ ಅಲ್ಲ, ನನ್ನ ಪರ್ಸ್ನಲ್ ಫೀಸ್ 5 ಲಕ್ಷ ಕೊಡು ಸಾಕು ಅಂತಾರೆ. ಸ್ವಾಮಿ, 5 ಲಕ್ಷ ಅಂದ್ರೇನು? ಕಡಲೆಪುರಿನ? ಒಬ್ಬ ಆಟೋ ಓಡಿಸೋನಿಗೋ, ಕೂಲಿ ಮಾಡೋನಿಗೋ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋನಿಗೋ 5 ಲಕ್ಷ ಕೂಡಿಸೋಕೆ 5 ವರ್ಷ ಬೇಕು ಸ್ವಾಮಿ. ಆದರೆ ಇವರಿಗೆ ಅದು ಜಸ್ಟ್ ಒಂದು ಸಿಗ್ನೇಚರ್ ಬೆಲೆ. ಪಾಪ, ಆ ವ್ಯಕ್ತಿ ಹೇಗೋ ಪರದಾಡಿ ಸಾಲ ಸೋಲ ಮಾಡಿ 1 ಲಕ್ಷ ತಂದು ಮುಡುಪು ಕೊಡ್ತಾನೆ. ಇಲ್ಲಿ ಟ್ವಿಸ್ಟ್ ಏನಂದರೆ, ಲೋಕಾಯುಕ್ತ ಅಧಿಕಾರಿಗಳು ಇವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಸಾಮಾನ್ಯವಾಗಿ ಕಳ್ಳ ಸಿಕ್ಬಿದ್ದಾಗ ಏನು ಮಾಡ್ತಾನೆ? ಓಡ್ ಹೋಗೋಕೆ ನೋಡ್ತಾನೆ ಅಥವಾ ಕ್ಷಮೆ ಕೇಳ್ತಾನೆ. ಆದರೆ ಈ ಗೋವಿಂದರಾಜು ಏನು ಮಾಡಿದ್ರು ಗೊತ್ತಾ? ವಿಡಿಯೋ ನೋಡಿದ್ರೆ ಎಂಥವರಿಗೂ ರಕ್ತ ಕೊದಿಯುತ್ತೆ. ಅಧಿಕಾರಿಗಳ ಮೇಲೆಯೇ ದಬಾಯಿಸಿದ್ರು. ನಾನೇನು ತಪ್ಪು ಮಾಡಿಲ್ಲ, ಏನು ಮಾಡ್ಕೋತೀರಾ ಅಂತ ರಬ್ಬಾಟ ಮಾಡಿದ್ರು. ಇದು ಎಂಥ ಮನಸ್ಥಿತಿ ಫ್ರೆಂಡ್ಸ್? ಇದು ಧೈರ್ಯನಾ? ಅಲ್ಲ, ಇದು ಅಹಂಕಾರ. ಇದು ಮೂರ್ಖತನದ ಪರಮಾವಧಿ. ನಾನು ಪೊಲೀಸ್, ಕಾನೂನು ನನ್ನ ಜೇಬಲ್ಲಿದೆ, ಈ ಲೋಕಾಯುಕ್ತ ಗೀಕಾಯುಕ್ತ ಎಲ್ಲ ನನ್ನ ಮುಂದೆ ಏನು ಅನ್ನೋ ದುರಹಂಕಾರ. ಈ ಅಹಂಕಾರ ಎಲ್ಲಿಂದ ಬಂತು? ಇವರಿಗೆ ಗೊತ್ತು, ಇವತ್ತು ಸಸ್ಪೆಂಡ್ ಆಗ್ತೀನಿ, ನಾಳೆ ರಾಜಕೀಯ ಪ್ರಭಾವ ಬಳಸಿ ಮತ್ತೆ ಪೋಸ್ಟಿಂಗ್ ತಗೋತೀನಿ ಅಂತ. ಇಂಥವರು ಠಾಣೆಯಲ್ಲಿ ಕೂತಿದ್ರೆ ಒಬ್ಬ ಹೆಣ್ಣು ಮಗಳು ಅಥವಾ ಒಬ್ಬ ಬಡವ ಹೋಗಿ ನ್ಯಾಯ ಕೇಳೋಕ್ಕೆ ಸಾಧ್ಯನಾ? ಸರಿ ಬಿಡಿ, ಕೆಳಗಿನ ಹಂತದ ಅಧಿಕಾರಿಗಳು ಹೀಗಿರ್ತಾರೆ, ಮೇಲಿರೋ IPS ಆಫೀಸರ್ಗಳು ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಅವರು ರೋಲ್ ಮಾಡೆಲ್ ಆಗಿರ್ತಾರೆ ಅಂದ್ಕೊಂಡಿದ್ವಿ. ಆದರೆ ಅಲ್ಲೂ ಸಗಣಿ ಮೆತ್ತಿಕೊಂಡಿದೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ DGP K. ರಾಮಚಂದ್ರ ರಾವ್, DGP ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆಗಳಲ್ಲಿ ಒಂದು. ಇವರ ಜವಾಬ್ದಾರಿ ಏನು? ದಲಿತರ ಹಕ್ಕು ರಕ್ಷಣೆ, ಮಾನವ ಹಕ್ಕುಗಳ ರಕ್ಷಣೆ. ಆದರೆ ವೈರಲ್ ಆದ ವಿಡಿಯೋದಲ್ಲಿ ಇವರೇನು ಮಾಡ್ತಿದ್ರು? ಸರ್ಕಾರಿ ಕಚೇರಿಯಲ್ಲಿ ಅದು ಯೂನಿಫಾರ್ಮ್ ಹಾಕ್ಕೊಂಡು ಮಹಿಳೆಯ ಜೊತೆ ಲವ್ ಯು ಬಂಗಾರಿ, ಸ್ವೀಟಿ ಅಂತ ರೊಮ್ಯಾನ್ಸ್ ಮಾಡ್ತಿದ್ರು. ನೋಡ್ರಿ,
ಅವರ ವೈಯಕ್ತಿಕ ಜೀವನದ ಬಗ್ಗೆ ನಮಗೆ ಚರ್ಚೆ ಮಾಡೋ ಯಾವ ಹಕ್ಕು ಇಲ್ಲ. ಅವರು ಮನೆಯಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ, ಆದರೆ ಅದು ಆಫೀಸ್, ಅದು ಜನರ ತೆರಿಗೆ ದುಡ್ಡಲ್ಲಿ ಮೇಂಟೈನ್ ಆಗ್ತಿರೋ ಬಿಲ್ಡಿಂಗ್. ಆ ಕುರ್ಚಿಗೆ ಒಂದು ಘನತೆ ಇದೆ, ಆ ಗೋಡೆಗಳ ಮೇಲೆ ಗಾಂಧಿ ಅಂಬೇಡ್ಕರ್ ಫೋಟೋ ಇರುತ್ತೆ. ಅದೆಲ್ಲವನ್ನು ಮರೆತು ಅಧಿಕಾರಿಯೊಬ್ಬರು ಹೀಗೆ ವರ್ತಿಸ್ತಾರೆ ಅಂದರೆ ಅವರಿಗೆ ಆ ಹುದ್ದೆಯ ಬಗ್ಗೆ ಎಷ್ಟು ಗೌರವ ಇದೆ. ಇದಕ್ಕೆ ಅವರು ಕೊಟ್ಟ ಸಮರ್ಥನೆ ಏನು ಗೊತ್ತಾ? ಇದು ಫೇಕ್ ವಿಡಿಯೋ, AI ಮಾಡಿರೋದು, ಇದು 8 ವರ್ಷದ ಹಳೇ ವಿಡಿಯೋ ಅಂತೆ. ಸ್ವಾಮಿ, 8 ವರ್ಷದ ಹಿಂದೆ ತಪ್ಪು ಮಾಡಿದರೆ ಅದು ತಪ್ಪಲ್ವಾ? ಕೊಲೆ ಮಾಡಿ 10 ವರ್ಷ ಆದಮೇಲೆ ಸಿಕ್ಕಿಬಿದ್ರೆ ಅಯ್ಯೋ ಅದು ಹಳೇ ವಿಷಯ ಬಿಟ್ಟಾಕಿ ಅಂತಾರ. ಇವರ ಹಿನ್ನೆಲೆ ನೋಡಿದರೆ ಇನ್ನೂ ಶಾಕ್ ಆಗುತ್ತೆ. ಹಿಂದೆ ಇವರ ಮಗಳು ಚಿನ್ನದ ಕಳ್ಳ ಸಾಗಣೆಯಲ್ಲಿ ಸಿಕ್ಕಿಬಿದ್ದಾಗಲೂ ಇವರು ತಮ್ಮ ಅಧಿಕಾರ ಬಳಸಿ ಕೇಸ್ ಮುಚ್ಚಾಕಿದ್ರು ಅನ್ನೋ ಗಂಭೀರ ಆರೋಪ ಇತ್ತು ಇವ್ರ ಮೇಲೆ. ಇಲ್ಲಿ ಪ್ರಶ್ನೆ ವ್ಯಕ್ತಿಯದ್ದಲ್ಲ, ಇಲ್ಲಿ ಪ್ರಶ್ನೆ ನೈತಿಕತೆಯದ್ದು, ಅಂದರೆ ಮೊರಾಲಿಟಿದ್ದು. ತಂದೆಯ ಸ್ಥಾನದಲ್ಲಿ ನಿಂತು ರಕ್ಷಣೆ ಮಾಡಬೇಕಾದವರು ಹೀಗೆ ವರ್ತಿಸಿದ್ರೆ ಸಮಾಜಕ್ಕೆ ಯಾವ ಸಂದೇಶ ಹೋಗುತ್ತೆ? ಕೆಳಗಿನ ಕಾನ್ಸ್ಟೇಬಲ್ ಏನು ಅನ್ಕೋತಾನೆ? ಸಾಹೇಬ್ರೇ ಮಜಾ ಮಾಡ್ತಾರೆ, ನಾವ್ಯಾಕೆ ಸುಮ್ಮನಿರಬೇಕು ಅನ್ಕೊಳ್ಳಲ್ವಾ? ಈಗ ನೀವು ಕೇಳಬಹುದು, ಬಾಸ್ ಯಾಕೆ ಇವರೆಲ್ಲ ಹೀಗಾಡ್ತಾರೆ? ಇವರಿಗೆ ಸಂಬಳ ಸಾಲಲ್ವಾ? ಸರ್ಕಾರ ಒಳ್ಳೆ ಸಂಬಳ, ಗಾಡಿ, ಬಂಗ್ಲೆ ಎಲ್ಲ ಕೊಡುತ್ತಲ್ಲ ಅಂತ. ಉತ್ತರ ಇಲ್ಲಿದೆ, ಇನ್ವೆಸ್ಟ್ಮೆಂಟ್ ಮತ್ತು ರಿಟರ್ನ್. ಹೌದು ಫ್ರೆಂಡ್ಸ್, ಇದು ಬರೀ ಕೆಲಸ ಅಲ್ಲ, ಇದೊಂದು ಬಿಸ್ನೆಸ್. ಇವತ್ತು ಕರ್ನಾಟಕದಲ್ಲಿ ಪೊಲೀಸ್ ಹುದ್ದೆಗಳಿಗೆ ಒಂದು ರೇಟ್ ಕಾರ್ಡ್ ಫಿಕ್ಸ್ ಆಗಿದೆಯಂತೆ. ಇದು ಗುಟ್ಟಾಗಿ ಏನು ಉಳಿದಿಲ್ಲ, ವಿಧಾನಸಭೆಯಲ್ಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಒಂದು ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಹೋಗ್ಬೇಕಾ 30 ರಿಂದ 50 ಲಕ್ಷ ಕೊಡಬೇಕಂತೆ. ACP ಆಗಬೇಕಾ 70 ರಿಂದ 80 ಲಕ್ಷ ಕೊಡಬೇಕಂತೆ. ಬೆಂಗಳೂರಿನಂಥ ಜಾಗದಲ್ಲಿ ಪೋಸ್ಟಿಂಗ್ ಬೇಕಾ ಕೋಟಿಗಟ್ಟಲೆ ವ್ಯವಹಾರ ಆಗುತ್ತಂತೆ. ಯೋಚನೆ ಮಾಡಿ, ಒಬ್ಬ ಅಧಿಕಾರಿ 50 ಲಕ್ಷ ಲಂಚ ಕೊಟ್ಟು ಮಂತ್ರಿಗಳ ಕಾಲಿಗೆ ಬಿದ್ದು ಪೋಸ್ಟಿಂಗ್ ತಗೊಂಡು ಬರ್ತಾನೆ ಅಂದರೆ ಅವನು ಆ ಕುರ್ಚಿಯಲ್ಲಿ ಕೂತ ತಕ್ಷಣ ಏನು ಯೋಚನೆ ಮಾಡ್ತಾನೆ? ನನ್ನ 50 ಲಕ್ಷ ಪ್ಲಸ್ ಅದಕ್ಕೆ ಬಡ್ಡಿ, ಅದನ್ನು ಕೂಡಿಸಿ ವಾಪಸ್ ತೆಗಿಬೇಕು ಅಂತ ತಾನೆ. ಅದು ಹೇಗೆ ತೆಗಿತಾನೆ? ಕಳ್ಳರ ಹತ್ರ ಪರ್ಸೆಂಟೇಜ್ ತಗೋತಾನೆ, ಮರಳು ದಂಧೆಕೋರರ ಹತ್ರ ಹಫ್ತಾ ವಸೂಲಿ ಮಾಡ್ತಾನೆ. ಅಷ್ಟೇ ಯಾಕೆ, ನಿಮ್ಮಂಥ ಅಮಾಯಕರನ್ನ ಅಡ್ಡ ಹಾಕಿ ಇಲ್ಲದ ಕೇಸ್ ಹಾಕ್ತೀನಿ ಅಂತ ಬೆದರಿಸಿ ದುಡ್ಡು ಕಿತ್ಕೋತಾನೆ. PSI ಹಗರಣ ನೆನಪಿದೆಯಾ ನಿಮಗೆ? 545 PSI ಹುದ್ದೆಗಳಿಗೆ ಪರೀಕ್ಷೆ ನಡೆಯಿತು. 1000 ಜನ ಬಡ ವಿದ್ಯಾರ್ಥಿಗಳು ಹಗಲು ರಾತ್ರಿ ಓದಿ ಪರೀಕ್ಷೆ ಬರೆದ್ರು. ಆದರೆ ಸೆಲೆಕ್ಟ್ ಆಗಿದ್ದು ಯಾರು? 50 ಲಕ್ಷ 80 ಲಕ್ಷ ಲಂಚ ಕೊಟ್ಟವರು. ADGP ಅಮೃತ್ಪಾಲ್ ಅವರೇ OMR ಶೀಟ್ ತಿದ್ದೋಕೆ ಕೀ ಕೊಟ್ಟರು ಅಂದರೆ ಬೇಲಿಯೇ ಎದ್ದು ಹೊಲ ಮೇಯೋದು ಅಂದರೆ ಇದೇ ಅಲ್ವಾ? ಲಂಚ ಕೊಟ್ಟು ಪೊಲೀಸ್ ಆದವನು ನಾಳೆ ಕಳ್ಳನನ್ನ ಹಿಡಿತಾನ? ನೋ, ನೆವರ್. ಯಾಕಂದ್ರೆ ಅವನೇ ದೊಡ್ಡ ಕಳ್ಳ. ಲಂಚ ಕೊಟ್ಟು ಬಂದವನು ಲಂಚ ತಗೊಳ್ತಾನೆ. ಇದು ಒಂದು ವಿಷ ವರ್ತುಲ. ಭ್ರಷ್ಟಾಚಾರದ ಜೊತೆಗೆ ಇನ್ನೊಂದು ಪಿಡುಗು ಅಂದ್ರೆ ಅದು ಕ್ರೌರ್ಯ, ಬ್ರೂಟಾಲಿಟಿ. ಪೊಲೀಸ್ ಠಾಣೆಗಳಲ್ಲಿ ನಡೆಯುವ ಲಾಕಪ್ ಡೆತ್ ಅಥವಾ ಕಸ್ಟಡಿ ಸಾವುಗಳು 2025-26 ವರದಿಗಳ ಪ್ರಕಾರ ಇವತ್ತಿಗೂ ಅದು ನಿಂತಿಲ್ಲ. ನಮ್ಮದೇ ಕರ್ನಾಟಕದಲ್ಲಿ ನಡೆದ ಘಟನೆ. ಒಬ್ಬ ದಲಿತ ಯುವಕ ಕಸ್ಟಡಿಯಲ್ಲಿ ಬಾಯಾರಿಕೆ ಆಗಿ ನೀರು ಕೇಳ್ದ ಕುಡಿಯೋಕೆ ಅಂತ. ಅದಕ್ಕೆ ಅಲ್ಲಿನ ಪೊಲೀಸರು ಏನು ಮಾಡಿದ್ರು ಗೊತ್ತಾ? ಆತನ ಬಾಯಿಗೆ ಮೂತ್ರ ಮಾಡಿದ್ರು ಅನ್ನೋ ಆರೋಪ ಬಂತು. ಛೇ, ಎಂಥ ಕೆಟ್ಟ ಮನಸ್ಥಿತಿ ಇದು. ನಾವು ಮನುಷ್ಯರ ಅಥವಾ ರಾಕ್ಷಸರ? ಅಧಿಕಾರ ಇದೆ, ಲಾಠಿ ಇದೆ ಅಂತ ಒಬ್ಬ ಅಸಹಾಯಕನ ಮೇಲೆ ಇಂಥ ದೌರ್ಜನ್ಯ ಮಾಡೋಕೆ ಮನಸ್ಸಾದರೂ ಹೇಗೆ ಬರುತ್ತೆ? ಜಾತಿ ನೋಡಿ, ಬಡತನ ನೋಡಿ ಇವರು ವರ್ತಿಸ್ತಾರೆ ಅಂದರೆ ಸಂವಿಧಾನ ಕೊಟ್ಟಿರೋ ಸಮಾನತೆ ಎಲ್ಲಿದೆ? ಇನ್ನೊಂದು ಕಡೆ ಹೈಟೆಕ್ ಕ್ರೈಮ್, ಬಿಟ್ ಕಾಯಿನ್ ಹಗರಣ. ಹ್ಯಾಕರ್ ಶ್ರೀಕಿ ಅನ್ನೋನನ್ನು ಹಿಡಿದ್ರು. ಅವನ ಹತ್ರ ಕೋಟಿ ಕೋಟಿ ಬೆಲೆ ಬಾಳುವ ಬಿಟ್ ಕಾಯಿನ್ ಇತ್ತು. ಅದನ್ನು ಸೀಸ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸಬೇಕಿತ್ತು. ಆದರೆ ನಮ್ಮ ಪೊಲೀಸರು ಏನು ಮಾಡಿದ್ರು? ಅವನ ಕೈಯಲ್ಲೇ ಸಿಸ್ಟಮ್ ಹ್ಯಾಕ್ ಮಾಡಿಸಿ ಆ ಬಿಟ್ ಕಾಯಿನ್ಗಳನ್ನು ತಮ್ಮ ಬೇನಾಮಿ ಅಕೌಂಟ್ಗಳಿಗೆ ವರ್ಗಾಯಿಸ್ಕೊಂಡ್ರು. ಇದನ್ನು ನೋಡಿದ್ರೆ ಮನಿ ಹೇಸ್ಟ್ ವೆಬ್ ಸೀರೀಸ್ ನೆನಪಾಗುತ್ತೆ. ಆದರೆ ಅಲ್ಲಿ ಕಳ್ಳರು ಹೀರೋಗಳು, ಇಲ್ಲಿ ಪೊಲೀಸರೇ ವಿಲನ್ಗಳು. ಇವರು ಕಳ್ಳರನ್ನು ಹಿಡಿಯೋರಲ್ಲ, ಕಳ್ಳರ ಜೊತೆ ಸೇರಿ ದರೋಡೆ ಮಾಡೋರು. ಡ್ರಗ್ಸ್ ಪೆಡ್ಲಿಂಗ್ ಮಾಡೋ ಪೊಲೀಸರು, ರೌಡಿಗಳ ಜೊತೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋ ಪೊಲೀಸರು. ಲಿಸ್ಟ್ ಬೆಳೀತಾನೆ ಹೋಗುತ್ತೆ. 2025ರಲ್ಲಿ 135ಕ್ಕೂ ಹೆಚ್ಚು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಅಂದರೆ ಇಲಾಖೆ ಎಷ್ಟು ಕೆಟ್ಟು ಹೋಗಿದೆ ಊಹಿಸಿ. ಗೆಳೆಯರೆ, ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಕೋಪ ಬಂದಿರಬಹುದು, ಭಯ ಕೂಡ ಆಗಿರ್ಬೋದು. ಆದರೆ ನಾವು ಸುಮ್ಮನೆ ಕೂರೋ ಹಾಗಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ರಾಜ ಯಾರು? ನಾವು, ನೀವು, ಪ್ರಜೆಗಳು.
ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಕೆಟ್ಟವರಲ್ಲ. ಸಿಂಗಂ, ಸಾಹಸ ಸಿಂಹದಂಥ ಎಷ್ಟೋ ಜನ ಪ್ರಾಮಾಣಿಕ ಅಧಿಕಾರಿಗಳು ಇವತ್ತಿಗೂ ಇದ್ದಾರೆ. ಮಳೆ, ಚಳಿ, ಬಿಸಿಲು ನೋಡದೆ ಟ್ರಾಫಿಕ್ನಲ್ಲಿ ನಿಲ್ಲೋ ಕಾನ್ಸ್ಟೇಬಲ್ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಈ ಕೆಲವೊಂದು ಭ್ರಷ್ಟ ಮೀನುಗಳಿಂದ ಇಡೀ ಕೆರೆ ಹೊಲಸಾಗಿದೆ. ಆ ಪ್ರಾಮಾಣಿಕ ಅಧಿಕಾರಿಗಳಿಗೂ ಇವರಿಂದ ಕೆಟ್ಟ ಹೆಸರು ಬರ್ತಿದೆ. ಸೊ ನಾವೇನು ಮಾಡಬೇಕು? ಭಯ ಬಿಡಿ, ರೆಕಾರ್ಡ್ ಮಾಡಿ. ಯಾರಾದರೂ ಲಂಚ ಕೇಳಿದ್ರಾ ಮೊಬೈಲ್ ತೆಗೀರಿ, ವಿಡಿಯೋ ಮಾಡಿ, ಆಡಿಯೋ ರೆಕಾರ್ಡ್ ಮಾಡಿ. ಗೋವಿಂದರಾಜು ಸಿಕ್ಕಿ ಬಿದ್ದಿದ್ದು ವಿಡಿಯೋದಿಂದಲೇ ಅನ್ನೋದು ಮರಿಬೇಡಿ. ಟೆಕ್ನಾಲಜಿ ನಮ್ಮ ಅಸ್ತ್ರ. ಪ್ರಶ್ನೆ ಮಾಡಿ. ಅವರು ಯೂನಿಫಾರ್ಮ್ ಹಾಕಿರ್ಬೋದು, ಆದರೆ ಅವರು ಪಬ್ಲಿಕ್ ಸರ್ವೆಂಟ್ಸ್ ಅನ್ನೋದನ್ನು ಮರಿಬೇಡಿ. ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ಅವರಿಗೆ ಸಂಬಳ ಬರುತ್ತೆ. ಕಾನೂನುಬದ್ಧವಾಗಿ ಪ್ರಶ್ನೆ ಮಾಡಿ. ಸರ್, ಯಾವ ರೂಲ್ಸ್ ಪ್ರಕಾರ ಫೈನ್ ಹಾಕ್ತಿದ್ದೀರಾ, ರಸೀದಿ ಕೊಡಿ ಅಂತ ಕೇಳಿ. ಸೋಷಿಯಲ್ ಮೀಡಿಯಾ ಬಳಸಿ. ಮಂಗಳೂರಿನಲ್ಲಿ 2 ಹುಡುಗರು ಪ್ರಶ್ನೆ ಮಾಡಿದ್ದಕ್ಕೆ ಅವರನ್ನ ಅರೆಸ್ಟ್ ಮಾಡಿದ್ರು. ಆಗ ಇಡೀ ರಾಜ್ಯದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರ ನಿಂತು ಫೈಟ್ ಮಾಡಿದ್ರು. ಆ ಒಗ್ಗಟ್ಟಿದೆಯಲ್ಲ, ಅದು ತುಂಬ ಮುಖ್ಯ. RTI ಬಳಸಿ. ನಿಮ್ಮ ಠಾಣೆಗೆ ಬರೋ ಫಂಡ್ಸ್ ಎಲ್ಲಿ ಹೋಯ್ತು, CCTV ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಮಾಹಿತಿ ಕೇಳಿ. ಕೊನೆಯದಾಗಿ ಒಂದೇ ಮಾತು, ಯಾವುದೇ ದೇಶದ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕಾದ್ರೆ ಪೊಲೀಸ್ ಕಂಡ್ರೆ ಜನರಿಗೆ ಭಯ ಇರಬಾರ್ದು, ಗೌರವ ಇರಬೇಕು. ಅಪರಾಧಿಗೆ ಭಯ ಇರಬೇಕು, ಅಮಾಯಕನಿಗೆ ಧೈರ್ಯ ಇರಬೇಕು. ಆದರೆ ಇವತ್ತು ಉಲ್ಟಾ ಆಗಿದೆ. ಅಮಾಯಕರು ಭಯ ಪಡ್ತಿದ್ದಾರೆ, ಅಪರಾಧಿಗಳು ರಾಜಾರೋಷವಾಗಿ ಹೊರಗಡೆ ಓಡಾಡ್ತಿದ್ದಾರೆ. ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ನೀವು ಎಚ್ಚರವಾಗಲೇಬೇಕು. ಇದು ನಮ್ಮ ಕರ್ನಾಟಕ. ಇದು ಕುವೆಂಪು, ಬಸವಣ್ಣ ಹುಟ್ಟಿದ ನಾಡು. ಇಲ್ಲಿ ಅನ್ಯಾಯಕ್ಕೆ ಜಾಗ ಇರಬಾರ್ದು. ಎದ್ದೇಳಿ ಕನ್ನಡಿಗರೇ, ಅನ್ಯಾಯದ ವಿರುದ್ಧ ದನಿ ಎತ್ತಿ. ನಾವಿದ್ದೇವೆ ನಿಮ್ಮ ಜೊತೆ. ಇದು ಒಂದು ಸುದ್ದಿ ಅಲ್ಲ, ಇದು ಚಳುವಳಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.